ಕೆಪಿಎಸ್ಸಿಯ ಪಶುವೈದ್ಯರ ನೇಮಕಾತಿಯಲ್ಲಿ ನಡೆದಿದೆ ಅನ್ನಲಾಗಿರುವಂತಹ ಅಕ್ರಮಗಳ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವರ್ಗಾವಣೆ ಮಾಡೋ ಕೆಲಸ ಆಗಿದೆ. ವಿಧಾನಸೌಧದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಪ್ರಕರಣವನ್ನ ಈಗ ಸಿಐಡಿ ವಹಿಸಿಕೊಂಡ್ಬಿಟ್ಟಿದೆ. ಇನ್ನು ಶಿಕ್ಷಣ ಇಲಾಖೆಯ ವಿವಿಧ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ಈ ಹೋರಾಟಕ್ಕೆ ಬಿಜೆಪಿಯ ನಾಯಕರು ಕೂಡ ಇವತ್ತು ಸಾಥ್ ಕೊಡುವಂತ ಕೆಲಸ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸೀಮಂತ್ ಕುಮಾರ್ ಸಿಂಗ್ ಅವರು ಪೊಲೀಸ್ ಆಯುಕ್ತರು ಮಾತನಾಡಿದ ಜೊತೆಯಲ್ಲಿ ಬಿಜೆಪಿ ನಾಯಕರು ಕೂಡ ಒಂದಿಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡ್ ಬರೋಣ. ಆಲ್ರೆಡಿ ಸಿಐಡಿ ಅವರು ಇನ್ವೆಸ್ಟಿಗೇಷನ್ ತಗೊಂಡಿದ್ದಾರೆ. ಆರ್ಡರ್ ಇಶ್ಯೂ ಆಗಿದೆ. ಆರ್ಡರ್ ಆಗಿ ಹ್ಯಾಂಡ್ ಓವರ್ ಆಗುತ್ತೆ. ಎರಡು ಕೇಸ್ ಹ್ಯಾಂಡ್ ಓವರ್ ಆಗಿದೆ. ಒಂದು ಕೇಸ್ ಕೋರ್ಟ್ ಇದರಲ್ಲಿ ಇದೆ. ಸೊ ಕೋರ್ಟ್ ಯಾವ ರೀತಿ ಟೋಟಲ್ ಎರಡು ಕೇಸ್ ಇದೆ. ಟೋಟಲ್ 3 ಕೇಸ್ ಇದೆ. 2 ಕೇಸ್ ಹ್ಯಾಂಡ್ ಓವರ್ ಆಗಿದೆ. ಒಂದು ಕೇಸ್ ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಅಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ. ಯಾವ್ದು ಡಿಸಿಷನ್ ತಗೊಂಡೋವಾಗ ಅಲ್ಲಿ ಆರ್ಡರ್ ಇಸ್ ಅವೈಟೆಡ್. ಸದ್ಯಕ್ಕೆ 2 ಕೇಸ್ ಸಿಐಡಿಗೆ ಹೋಗಿದೆ. ಇದು ಕೆಪಿಎಸ್ಸಿ ನಲ್ಲಿ 400 ಪಶು ವೈದ್ಯಾಧಿಕಾರಿಗಳು ನೇಮಕಾತಿಯಲ್ಲಿ ಏನು ಹಗರಣ ಆಗಿದೆ. ಒಂದು ಪೋಸ್ಟ್ಗೆ 80 ಲಕ್ಷ 90 ಲಕ್ಷ ಲಂಚದ ಬೇಡಿಕೆನ ಇಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ, ನೇಮಕಾತಿಯ ಪ್ರಕ್ರಿಯೆ ಕೂಡ ಪೂರ್ಣ ಆಗಿದೆ. ಸುಮಾರು 400 ಕೋಟಿ ರೂಪಾಯಿಗಳ ಹಗರಣ ಇದು. ಇಷ್ಟು ದೊಡ್ಡ ಹಗರಣ ಆಗಿದ್ರು ಸಹ ರಾಜ್ಯ ಸರ್ಕಾರ ಇವತ್ತು ಕೆಪಿಎಸ್ಸಿ ಇಂಟರ್ನಲ್ ಎನ್ಕ್ವೈರಿ ಕಮಿಟಿಗೆ ತನಿಖೆ ಮಾಡಿ ಅಂತೇಳಿ ಹೇಗೆ ಅವಕಾಶ ಕೊಡೋದಕ್ಕೆ ಸಾಧ್ಯ? ಬೇಲಿನ ಎದ್ದು ಹೊಲ ಮೇಯ್ದಾಗ ಅವ್ರುಗಳೇ ಕೂತಲ್ಲಿ ತನಿಖೆ ಮಾಡ್ತಾರೆ ಅಂತ ಹೇಳಿದ್ರದಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಇವತ್ತು ಭ್ರಷ್ಟಾಚಾರ ನಡೆದಿದೆ ಕೆಪಿಎಸ್ಸಿ ನಲ್ಲಿ. ಪಿಡಿಒಗಳು ಇರ್ಬೋದು, ವಿಎಗಳಿರ್ಬೋದು, ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಇರ್ಬೋದು, ಇವೆಲ್ಲ ಪ್ರಕ್ರಿಯೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಬಹಳ ದೊಡ್ಡ ಹಗರಣ ನಡೆದಿದೆ. ಇವೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನ್ಯಾಯಸಮ್ಮತವಾಗಿರುವಂತಹ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ಸಿಬಿಐಗೆ ಕೊಡಬೇಕು ಅನ್ನುವ ಆಗ್ರಹ ಅವರು ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳು, ಭಾರತೀಯ ಜನತಾ ಪಾರ್ಟಿಯು ಕೂಡ ಸಿಬಿಐಗೆ ತನಿಖೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದಾರೆ. ಕೆಪಿಎಸ್ಸಿ ಕಂಡಕ್ಟ್ ಮಾಡಿದ ಎಕ್ಸಾಮ್ ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡ್ಬಿಟ್ಟಿದ್ದಾರೆ. ಕಷ್ಟಪಟ್ಟು ಓದಿದ್ರು ಅಥವಾ ಏನಾದ್ರೂ ಮ್ಯಾಜಿಕ್ ಆಯ್ತಾ? ಇದು ಬರೀ ವೆಟರ್ನರಿ ಇನ್ಸ್ಪೆಕ್ಟರ್ ಹುದ್ದೆಗೆ ಮಾತ್ರ ವ್ಯಾಪಾರ ಆಗಿರೋದಲ್ಲ. ಎಡಬ್ಲ್ಯೂ ಆಯ್ಕೆ ಸಂದರ್ಭದಲ್ಲಿರ್ಬೋದು, ಪಿಡಿಒ ಆಯ್ಕೆ ಸಂದರ್ಭದಲ್ಲಿರ್ಬೋದು, ವಿವಿಧ ಇಲಾಖೆಗಳಲ್ಲಿ 3000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಯನ್ನ ಕಳೆದ 2 ವರ್ಷಗಳಿಂದ ಈಚೆ ಮಾಡಿದ್ದಾರೆ. ಈ 3000 ಹುದ್ದೆಗಳಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನೋದು ನಮಗೆ ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ. ಒಂದು ಕಡೆ ಕೆಪಿಎಸ್ಸಿಯ ಅಧ್ಯಕ್ಷರಾಗಿದ್ದಂತ ಶಿವಶಂಕರ್ ಸಾವುಕಾರ್ ಅವರು ಈಗ ಇದರಲ್ಲಿ A1 ಆಗ್ಬಿಟ್ಟಿದ್ದಾರೆ. ಪ್ರಕರಣ ಏನು ಸಿಐಡಿ ಹೆಗ್ಲಿಗೋಯ್ತು ಅಂದ್ರೆ ಒಂದು ಅನುಮಾನ ಬರುತ್ತೆ ಸರ್. ಈಗ 20ರಲ್ಲಿ ಶುರು ಮಾಡ್ಕೊಂಡಿದ್ದಂತ ಈ ಜಿಡ್ಡು ಹಿಡಿದಂತ ವ್ಯವಸ್ಥೆ 72,000 ನೇಮಕಾತಿಯಲ್ಲಿ ಸರಿ ಆಗ್ತಾರಾ ಅಂತ ಇವರು ಒಂದು ಸಾರಿ ಈ ವ್ಯವಸ್ಥೆಗೆ ಜಿಡ್ಡು ಹಿಡಿದ ಮೇಲೆ ಅದನ್ನು ಏಕಾಏಕಿ ಒಂದು ಬಾರಿಗೆ ನಾನು ಎಲ್ಲವನ್ನೂ ಸ್ವಚ್ಛ ಮಾಡಿಬಿಡ್ತೀನಿ ಅಂದರೆ ಅಸಾಧ್ಯದ ಮಾತು. ಇಂಥ ಪ್ರತಿಭಟನೆಗಳು ತುಂಬ ಮಟ್ಟಕ್ಕೆ ಆಗಬೇಕು. ಇವತ್ತು ನೀಟ್ ಪರೀಕ್ಷಾ ವಿಚಾರದಲ್ಲಿ, ಆ ಪ್ರಶ್ನೆ ಪತ್ರಿಕಾ ವಿಚಾರದಲ್ಲಿ ಏನು ಹೋರಾಟ ತಾರಕಕ್ಕೆ ಏರಿತು, ಇಡೀ ದೆಹಲಿ 1 ಸೆಕೆಂಡಿಗೆ ಅಲ್ಲಾಡ್ತು. ಕೇಂದ್ರ ಸರ್ಕಾರ ಆ ನಿಟ್ಟಲ್ಲಿ ಮಂಡಿ ಊರುವಂತೆ ಮಾಡಿತು. ಆ ಪ್ರಕಾರದಲ್ಲೇ ಇಲ್ಲೂ ಒಂದು ಹೋರಾಟ ಆಗಬೇಕಾಗಿದೆ. ಕೆಪಿಎಸ್ಸಿ ಅಂತಂದ್ರೆ ಹಗರಣಗಳ ಒಂದು ಮೂಟೆ ಹೊತ್ಕೊಂಡು ಕೂತ್ಕೊಂಡಿರುವಂಥದ್ದು. ತುಂಬ ದೊಡ್ಡ ಮಟ್ಟಕ್ಕೆ ಹಗರಣಗಳೇ ತುಂಬಿಕೊಂಡಿದ್ದಾವೆ. ಸ್ವತಃ ಮಕ್ಕಳಿಗೆ ಕೆಲಸ ಕೊಡಿಸೋದಕ್ಕೆ ಪ್ರಯತ್ನ ಪಟ್ಟು ಇವತ್ತು ಅಧ್ಯಕ್ಷರು ಜೈಲುವಾಸಿ ಆಗಿದ್ದಾರೆ. ಇದೆಲ್ಲ ನೋಡ್ತಾ ಹೋದರೆ ಕೆಪಿಎಸ್ಸಿ ಸಂಬಂಧಪಟ್ಟಂಗೆ ಅಥವಾ ಕರ್ನಾಟಕದ ಇತರೆ ಪರೀಕ್ಷಾ ಮಂಡಳಿಗಳಿಗೆ ಸಂಬಂಧಪಟ್ಟಂಗೆ ಒಂದು ಭರ್ಜರಿ ಸರ್ಜರಿ ಆಗಬೇಕಾಗಿತ್ತು. ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಂಗಿದೆ. ಇವತ್ತು ಈ ಕೆಪಿಎಸ್ಸಿ ಕೇಸು ಇವತ್ತು ಸಿಐಡಿ ವರೆಗೂ ಹೋಗಿದೆ ಅಂತಂದರೆ ಅಲ್ಲಿ ಒಂದಷ್ಟು ವಿಚಾರಣೆ ತನಿಖೆಯ ವೇಳೆ ಅಪರಾಧ ತನಿಖಾ ದಳದವರು ಒಂದು ಹಂತಕ್ಕೆ ಎಲ್ಲ ವಿಭಾಗದಲ್ಲೂ ತನಿಖೆ ಮಾಡ್ತಾರೆ. ಈಗ ಅಲ್ಲಿ ಒಂದಷ್ಟು ವಿಚಾರಗಳು ಈಚೆ ಬರೋ ಸಾಧ್ಯತೆ ಇರುತ್ತೆ. ಯಾರ್ಯಾರು ನಾವು ನಿನ್ನೆ ಕೂಡ ಮಾತಾಡಿದ್ವಿ, ಇದು ಬರೀ ಸಾಹುಕಾರನ ಮಾತ್ರ ಅಲ್ಲ, ಇದು ತೋಟದಲ್ಲಿ ಒಂದಷ್ಟು ಜನ ಕೆಲಸ ಮಾಡಿರ್ತಾರೆ, ಅವರನ್ನು ಎತ್ಕೊಂಡು ಹೋಗ್ಬೇಕಾಗತ್ತೆ. ಅವರು ಕೂಡ ಪಾಲುದಾರರೇ, ಪೇಮೆಂಟ್ ತಗೊಂಡಿರ್ತಾರೆ. ಆ ಎಷ್ಟೆಷ್ಟು ಯಾರ್ಯಾರಿಗೆ ಹೋಗಿದೆ, ಇದರ ಮೇಲುಸ್ತುವಾರಿ ಬೇರೆ ಯಾರಿತ್ತು, ಅಧ್ಯಕ್ಷರು ಮತ್ತು ಯಾರು ಸದಸ್ಯ ಮಂಡಳಿಗಳಲ್ಲಿ ಇರ್ತವೆ ಅವರೆಲ್ಲರೂ ಕೂಡ ಇದರಲ್ಲಿ ಪಾಲುದಾರರಿಗಂತೂ ಮತ್ತು ಫಲಾನುಭವಿಗಳಿದ್ದಾರೆ. ಅವ್ರನ್ನೆಲ್ಲರನ್ನೂ ಒಂದು ಮಟ್ಟಕ್ಕೆ ಅಟ್ಟುವಂಥ ಪ್ರಯತ್ನ ಮಾಡಬೇಕು. ಇಲ್ಲದೇ ಇದ್ರೆ ಈ ಸಿಐಡಿ ತನಿಖೆಯಲ್ಲೂ ಕೂಡ ಏನಾದರೂ ಲೋಪ ಆಯಿತು ಅನ್ನುವಂಥದ್ದು ಬಂದ್ಬಿಡುತ್ತೆ. ಈ ಮಕ್ಕಳಿಗೆ
ಸ್ವಂತಹ ಸ್ವಜನ ಪಕ್ಷಪಾತದ ಲೆಕ್ಕಾಚಾರದಲ್ಲಿ ತನ್ನ ಇಬ್ಬರು ಮಕ್ಕಳಿಗೆ ಇವತ್ತು ಏನು ಅಧಿಕಾರದ ಒಳಗಡೆ ತರುವಂಥ ಪ್ರಯತ್ನ ಮಾಡಿದ್ರು ಮನುಷ್ಯ, ಅವರಂತೂ ಒಳಗಡೆ ಹೋದರು. ಆದರೆ ಪರೀಕ್ಷಾ ವಿಚಾರದಲ್ಲಿ ಈ ಹಿಂದೆ ನೋಟಿಫಿಕೇಶನ್ ಆಗಿರುವಂಥವು, ಆಮೇಲೆ ಆ ಪರೀಕ್ಷೆಗಳನ್ನು ನಡೆಸಿರುವಂಥ ಸಂದರ್ಭದಲ್ಲಿ ಪಾರದರ್ಶಕತೆ ಎಲ್ಲೆಲ್ಲಿ ಲೋಪ ಆಗಿತ್ತು, ನೀವು ಯಾವ್ಯಾವ ವ್ಯವಸ್ಥೆಗೆ ಬೇರೆ ಬೇರೆ ನಿಟ್ಟಲ್ಲಿ ಅವ್ಯವಸ್ಥೆಯನ್ನು ತರೋ ಪ್ರಯತ್ನ ಮಾಡಿದ್ರು ಇವರೆಲ್ಲ ಅನ್ನುವಂಥದ್ದನ್ನು ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ. ಅಲ್ಲಿ ಹಗರಣಗಳು ನಡೆದಿರೋದು ಅಕ್ಷರಶಃ ಸತ್ಯ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಅದಕ್ಕೆ ಪೂರಕ ಎಂಬಂತೆ ಕೆಲ ಸಾಕ್ಷಿಗಳು ಸಿಕ್ಕಿದ್ದಾವೆ. CIDಗೆ ಬೇಕಾಗಿರೋದು ಇಷ್ಟೇ. ಈಗ ಆ ಸಂದರ್ಭದಲ್ಲಿ ಅವರ ಜೊತೆಗಾರರು ಯಾರ್ಯಾರು ಇದ್ದಾರೆ, ಅವರ ಯಾವ ಮೆಟೀರಿಯಲ್ಗಳನ್ನು ಬಳಸ್ತಾ ಇದ್ರು ಅದೆಲ್ಲವನ್ನು ಕೂಡ ತನಿಖೆ ಒಳಗಡೆ ತಗೊಂಡ್ಬರ್ತಾರೆ. ತನಿಖಾ ವಿಭಾಗದಲ್ಲಿ ಪ್ರಣವ್ ಮೋಹಂತಿ ಕೂತ್ಕೊಂಡಿದ್ದಾರೆ. ಭಾಳ ಹಿರಿಯ ಮತ್ತು ಚಾಣಾಕ್ಷ ಅಧಿಕಾರಿ ಒಂದು ಹಂತಕ್ಕೆ ತರ್ತಾರೆ. ಆ ನಿಟ್ಟಲ್ಲಿ ಒಂದು CIDಗೆ ಯಾವುದೇ ತನಿಖೆಯನ್ನು ಕೊಟ್ಟರೂ ಕೂಡ ಈಗ ಒಂದು ಚುರುಕಂತೂ ಮುಟ್ಟುತ್ತೆ. KPSC ಹೋಗಬೇಕಾಗಿರೋ ಜಾಗಕ್ಕಂತೂ ಹೋಗಿದೆ, ನೋಡಬೇಕು ಎಲ್ಲಿವರೆಗೆ. ಹೌದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.